NET ಎಕ್ಸಾಮ್ ಪೇಪರ್ 1ಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಲಾಸ್ಟ್ 3 ವೀಡಿಯೋಸಲ್ಲಿ ಸಿಲಬಸ್ ಏನಿದೆ ಹಾಗೆಯೇ ಮೊದಲನೇ ಯೂನಿಟ್ ಏನಿದೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಈಗ ಇದರಲ್ಲಿ 50 ಪ್ರಶ್ನೆಗಳನ್ನು ನಾನು ಈಗಾಗಲೇ ಹಾಕಿದ್ದೀನಿ ಲಾಸ್ಟ್ 2 ವೀಡಿಯೋಸಲ್ಲಿ. ಈಗ ಇನ್ನುಳಿದಂಥ ಅಂದರೆ ಈ ಯೂನಿಟಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವುದಿದೆ ಅದನ್ನು ನಾನು ಈ ವಿಡಿಯೋನಲ್ಲಿ ಹಾಕ್ತೀನಿ. ಇದಾದ ನಂತರ ನಾನು ಇನ್ನು ಮುಂದಿನ ವಿಡಿಯೋನಲ್ಲಿ ಯೂನಿಟ್ 2 ಏನಿದೆ ರಿಸರ್ಚ್ ಮೆಥಡಾಲಜಿ ಅದರಲ್ಲಿ ಬರುವಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಹಾಕ್ತೀನಿ. ಈ ವಿಡಿಯೋ ಇಷ್ಟೇ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳು ಈ ವಿಡಿಯೋನಲ್ಲಿ ಇಷ್ಟಕ್ಕೆ ಮುಗಿಯುತ್ತೆ. ಅದರಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ 51ನೇ ಪ್ರಶ್ನೆ. ಈಗಾಗಲೇ 50 ಪ್ರಶ್ನೆಗಳನ್ನು ನಾನು ಹಾಕಿದ್ದೀನಿ. ಇಲ್ಲಿ ಸ್ಕ್ರೀನಲ್ಲಿ ಶೋ ಆಗ್ತಾ ಇದೆ. ಹಾಗೆಯೇ ಆನ್ಸರ್ಗಳನ್ನು ನಾನು ಗ್ರೀನ್ ಇಂಕಲ್ಲಿ ಪಾಯಿಂಟ್ ಮಾಡಿದ್ದೀನಿ, ಅದನ್ನು ಒಂದು ಸಲ ನೋಡ್ಕೊಳ್ಳಿ. 51ನೇ ಪ್ರಶ್ನೆ. ಸಮ್ ಸ್ಟೂಡೆಂಟ್ಸ್ ಡಿಡ್ ಅ ಮಿಸ್ಚೀಫ್ ಇನ್ ದ ಕ್ಲಾಸ್, ದ ಟೀಚರ್ಸ್ ಮೇನ್ ಕನ್ಸರ್ನ್ ಶುಡ್ ಬಿ. ಇದರಲ್ಲಿ ಬಿ ಏನಿದೆ ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಇನ್ವೆಸ್ಟಿಗೇಟ್ ದ ಎಂಟೈರ್ ಎಪಿಸೋಡ್ ಟು ನೋ ದ ಕಾಸ್ ಆಫ್ ದ ಮಿಸ್ಬಿಹೇವಿಯರ್ ಆ್ಯಂಡ್ ವರ್ಕ್ ಆನ್ ದ ರೆಮಿಡೀಸ್ ಥ್ರೂ ಕೌನ್ಸಲಿಂಗ್, ಇದು ಸರಿಯಾದ ಉತ್ತರ. ಹಾಗೆಯೇ 52ನೇ ಪ್ರಶ್ನೆ. ಎ ನ್ಯೂ ಟೀಚರ್ ಇಸ್ ನಾಟ್ ಏಬಲ್ ಟು ಮೇಂಟೈನ್ ಡಿಸಿಪ್ಲಿನ್ ಡ್ಯೂರಿಂಗ್ ಹರ್ ಕ್ಲಾಸ್, ದ ಮೋಸ್ಟ್ ಅಪ್ರೋಪ್ರಿಯೇಟ್ ರೀಸನ್ ಕುಡ್ ಬಿ. ಇದಕ್ಕೆ ಉತ್ತರ ಸಿ, ಲ್ಯಾಕ್ ಆಫ್ ನಾಲೆಡ್ಜ್ ಆಫ್ ಎಜುಕೇಷನಲ್ ಸೈಕಾಲಜಿ. ಇಲ್ಲಿ ನಾನು ಪಾಯಿಂಟ್ ಮಾಡಿದ್ದು ಯಾಕೋ ಶೋ ಆಗ್ತಾ ಇಲ್ಲ, ಹಾಗಾಗಿ ವಿಡಿಯೋ ನೋಡಿ ನೀವು ಗುರ್ತು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಇನ್ ದಿ ಕ್ಲಾಸ್ ಎ ಟೀಚರ್ ಶುಡ್ ಕೀಪ್ ದಿ ಕ್ವಾಲಿಟಿ ಆಫ್ ಹರ್ ವಾಯ್ಸ್. ಇದಕ್ಕೆ ಉತ್ತರ ಎ, ಫರ್ಮ್ ಆ್ಯಂಡ್ ಆಡಿಬಲ್ ಏನಿದೆ ಇದು ಸರಿಯಾದ ಉತ್ತರ. ಇಲ್ಲಿ ಮಾರ್ಕ್ ಮಾಡಿರೋದು ಶೋ ಆಗ್ತಾ ಇಲ್ಲ, ಹಾಗಾಗಿ ನೀವು ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಸಮ್ ಆಫ್ ದಿ ಸ್ಟೂಡೆಂಟ್ಸ್ ರಿಪೀಟೆಡ್ಲಿ ಮಿಸ್ಬಿಹೇವ್ ವಿತ್ ಅ ಟೀಚರ್ ಇನ್ ದಿ ಕ್ಲಾಸ್ ರೂಮ್, ಹೌ ವಿಲ್ ಯು ರೆಸ್ಪಾಂಡ್ ಟು ದಿ ಪ್ರಾಬ್ಲಮ್. ಇದಕ್ಕೆ ಉತ್ತರ ಸಿ, ಇಂಪ್ರೂವ್ ದೇರ್ ಬಿಹೇವಿಯರ್ ಬೈ ಸೆಟ್ಟಿಂಗ್ ಆ್ಯನ್ ಎಕ್ಸಾಂಪಲ್ ಇನ್ ಗುಡ್ ಬಿಹೇವಿಯರ್ ಅಂತ ಇದೆ. ಇದು ನಿಮಗೆ ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಆಗಿ ಟೀಚಿಂಗ್ ಮೆಥಡಾಲಜಿ ಅಲ್ಲ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ. ಇನ್ನು ನೆಕ್ಸ್ಟ್ ಕ್ವಶನ್, ಎ ಟೀಚರ್ ಕ್ಯಾನ್ ಡೆಮಾನ್ಸ್ಟ್ರೇಟ್ ಹರ್ ಕನ್ಸರ್ನ್ ಫಾರ್ ಸ್ಟೂಡೆಂಟ್ಸ್ ಬೈ. ಇದಕ್ಕೆ ಸಿ ಸರಿಯಾದ ಉತ್ತರ, ಮೀಟಿಂಗ್ ದರ್ ಪೇರೆಂಟ್ಸ್ ಫ್ರೀಕ್ವೆಂಟ್ಲಿ ಏನಿದೆ ಇದು ಆನ್ಸರ್ ಆಗಿರುತ್ತೆ. ನೀವು ಇದನ್ನು ಪಾಯಿಂಟ್ ಮಾಡ್ಕೊಳ್ಳಿ, ಇಲ್ಲಿ ಪಾಯಿಂಟ್ ಶೋ ಆಗ್ತಾ ಇಲ್ಲ. ನೆಕ್ಸ್ಟ್, ಎಫೆಕ್ಟಿವ್ ಟೀಚಿಂಗ್ ಸಿಗ್ನಿಫೈಸ್ ಆಲ್ ಆಫ್ ದಿ ಫಾಲೋಯಿಂಗ್ ಎಕ್ಸೆಪ್ಟ್. ಇದಕ್ಕೆ ಉತ್ತರ ಡಿ, ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಕ್ಲಾಸ್ ಡಿಸ್ಕಷನ್. ಇದು ಏನಿದೆ ಇದು ಉತ್ತರ. ಹಾಗಾಗಿ ಇಲ್ಲಿ ಯಾವ್ಯಾವುದಕ್ಕೆ ಉತ್ತರ ಶೋ ಆಗ್ತಾ ಇಲ್ಲ, ವಿಡಿಯೋ ನೋಡಿ ನೀವು ಅದಕ್ಕೆ ಪಾಯಿಂಟ್ ಮಾಡ್ಕೋತಾ ಹೋಗಿ. ಇನ್ನು ನೆಕ್ಸ್ಟ್ ಬರುವಂಥ ಪ್ರಶ್ನೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೀನ್ಸ್. ಈ ಯೂನಿಟ್ ಹೆಸರು ಏನಿದೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೀನ್ಸ್, ಇಲ್ಲಿ ಈಗಿಂದ ಶೋ ಆಗ್ತಾ ಇದೆ ಲವ್ ಫಾರ್ ಪ್ರೊಫೆಷನ್, ಏನಿದೆ ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್, ದ ಟೀಚರ್ ಶುಡ್ ನಾಟ್ ಕಾಲ್ ಎನಿ ಸ್ಟೂಡೆಂಟ್ ಇನ್ ಫ್ರಂಟ್ ಆಫ್ ಅದರ್ ಸ್ಟೂಡೆಂಟ್ಸ್ ಬಿಕಾಸ್. ಅಂದರೆ ಟೀಚರ್ ಯಾಕೆ ಬೇರೆ ಸ್ಟೂಡೆಂಟ್ಸ್ ಮುಂದೆ ವಿದ್ಯಾರ್ಥಿಯನ್ನು ಬೈಬಾರ್ದು ಅನ್ನೋದಕ್ಕೆ ಇದು ಉತ್ತರ ಎ, ಇಟ್ ಅಡ್ವರ್ಸ್ಲಿ ಅಫೆಕ್ಟ್ಸ್ ದಿ ಸ್ಟೂಡೆಂಟ್ಸ್, ಇದು ಸರಿಯಾದ ಉತ್ತರ. ಇಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ಸ್ ರಿಲೇಷನ್ಶಿಪ್ ಏನಿರುತ್ತೆ ಹಾಗೆಯೇ ಕ್ಲಾಸ್ ರೂಮ್ ಬಿಹೇವಿಯರ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಿಮಗೆ ಮೊದಲನೇ ಯೂನಿಟ್ ಇರೋವಂಥದ್ದು. ಇನ್ನು ಇದಾದ ನಂತರ ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಸೈಡಿಂಗ್ ಫ್ಯಾಕ್ಟರ್ ಟು ಚೂಸ್ ಟೀಚಿಂಗ್ ಆ್ಯಸ್ ಅ ಪ್ರೊಫೆಷನ್ ಇಸ್. ಇದಕ್ಕೆ ಉತ್ತರ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಎ. ಇಲ್ಲಿ ಪಾಯಿಂಟ್ ಮಾಡಿರೋದು ಶೋ ಆಗಿ ಹೋಗ್ತಾ ಇದೆ, ಒಂದು ಸಲ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ದ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಸ್ ಟು. ಇದಕ್ಕೆ ಉತ್ತರ ಬಿ, ಮೇಕ್ ಸ್ಟೂಡೆಂಟ್ಸ್ ಥಿಂಕಿಂಗ್ ಲರ್ನರ್ಸ್ ಏನಿದೆ ಬಿ ಇದು ಸರಿಯಾದ ಉತ್ತರ. ಪ್ರತಿಯೊಂದನ್ನು ಕೂಡ ಹೇಳ್ತಾ ಇರೋದನ್ನು ಪಾಯಿಂಟ್ ಮಾಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್, ಕ್ಲಾಸ್ ರೂಮ್, ಹಾಗೆಯೇ ಇಲ್ಲಿ ನಡೆಯುವಂಥ ಟೀಚಿಂಗಲ್ಲಿ ಏನೇನು ಇರಬೇಕು
ಹಾಗೆಯೇ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಸ್ ಅಂದರೆ ಸೇಮ್ ಇದೇ ಸಬ್ಜೆಕ್ಟ್ಗಳನ್ನು ಒಳಗೊಂಡಿರೋವಂಥದ್ದು. ಇದನ್ನು ಒಂದು ಸಲ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಅಂತ ಇದೆ. ಇಲ್ಲಿ 4 ಲೆಕ್ಚರ್, ಪ್ರಾಜೆಕ್ಟ್, ಡೆಮಾನ್ಸ್ಟ್ರೇಷನ್, ಡಿಕ್ಟೇಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಡೆಮಾನ್ಸ್ಟ್ರೇಷನ್ ಏನಿದೆ ಇದು ಉತ್ತರ. ಹಾಗೆಯೇ ನೆಕ್ಸ್ಟ್, ಯೂಸ್ ಆಫ್ ಟೀಚಿಂಗ್ ಏಡ್ಸ್ ಕ್ಯಾನ್ ಹೆಲ್ಪ್ ಟೀಚರ್ಸ್ ಮೇಕ್ ಅಂತ ಇದೆ. ಇಲ್ಲಿ ಟೀಚಿಂಗ್ ಇಂಟ್ರೆಸ್ಟಿಂಗ್, ಟೀಚಿಂಗ್ ಲೆಸ್ ಬರ್ಡನ್ಸಮ್, ಕಂಟೆಂಟ್ ಈಸಿ ಆ್ಯಂಡ್ ಕಾಂಕ್ರೀಟ್, ಲೆಸನ್ ಸೀಮ್ ಫ್ಯಾನ್ಸಿ. ಇದಕ್ಕೆ ಉತ್ತರ ಎ, ಟೀಚಿಂಗ್ ಇಂಟ್ರೆಸ್ಟಿಂಗ್. ಟೀಚಿಂಗ್ ಏಡ್ಸನ್ನು ಯೂಸ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅನ್ನೋವಂಥದ್ದು ಈ ಪ್ರಶ್ನೆ ಕೇಳಿರೋವಂಥದ್ದು. ಟೀಚಿಂಗನ್ನು ಇಂಟ್ರೆಸ್ಟಿಂಗಾಗಿ ಮಾಡುತ್ತೆ ಅನ್ನೋವಂಥದ್ದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಡಿಪೆಂಡ್ಸ್ ಆನ್, ಇಲ್ಲಿ ಶೋ ಆಗಿದೆ. ಆನ್ಸರ್ ಡಿ, ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಟೀಚರ್. ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಟೀಚರ್. ಡಿ ಸರಿಯಾದ ಉತ್ತರ. ಹಾಗೆಯೇ ಎ ಸೆನ್ಸಿಟಿವ್ ಟೀಚರ್ ಇಸ್ ಆಲ್ವೇಸ್ ರೆಡಿ ಟು help the gifted student, provide notes to the students, solve problems of the students, help the poor students ಅಂತ ಇದೆ. ಇದಕ್ಕೆ ಉತ್ತರ ಸಿ, ಸಾಲ್ವ್ ಪ್ರಾಬ್ಲಮ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಸೆನ್ಸಿಟಿವ್ ಟೀಚರ್ಸ್, ಟೀಚರ್ ಬಗ್ಗೆ ಕೊಟ್ಟಿರೋವಂಥದ್ದು. ಹಾಗೆಯೇ ಐ ಶಾಲ್ ಬಿ ಪ್ರೌಡ್ ಟು ಜಾಯಿನ್ ದ ಟೀಚಿಂಗ್ ಪ್ರೊಫೆಷನ್ ಬಿಕಾಸ್ ದಿಸ್ ವೇ ಐ ವಿಲ್ ಬಿ ಏಬಲ್ ಟು ಅಂತ ಕೇಳಿದ್ದಾರೆ. ಶೇಪ್ ದಿ ಫ್ಯೂಚರ್ ಆಫ್ ದಿ ಸ್ಟೂಡೆಂಟ್ಸ್, ಎ ಏನಿದೆ ಇದು ಇಲ್ಲಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಲಿಟೀಸ್ ಇಸ್ ಆನ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಆಫ್ ಎ ಸಕ್ಸಸ್ಫುಲ್ ಟೀಚರ್ ಅಂತ ಕೇಳಿದ್ದಾರೆ. ಇದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಎ, ಕಮಾಂಡ್ ಓವರ್ ದ ಸಬ್ಜೆಕ್ಟ್. ಇದೇನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ, ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಆ್ಯಸ್ ಎ ಟೀಚರ್ ಯು ಆರ್ ಆಸ್ಕ್ಡ್ ಟು ಗಿವ್ ಯುವರ್ ಪ್ರಿಫರೆನ್ಸ್ ಫಾರ್ ದಿ ವರ್ಕ್ ಲೋಡ್, ವಾಟ್ ವಿಲ್ ಯುವರ್ ಚಾಯ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಡಿ, ಟೀಚಿಂಗ್ ಕ್ಲಾಸಸ್ ಆ್ಯಂಡ್ ಟ್ಯುಟೋರಿಯಲ್ಸ್ ವಿತ್ ಸ್ಟೂಡೆಂಟ್ಸ್ ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಇನ್ ಇಂಡಿಯಾ ವಿಚ್ ಇಸ್ ದ ಆರ್ಗನೈಜೇಷನ್ ದಟ್ ಲುಕ್ಸ್ ಇನ್ ಟು ಹೈಯರ್ ಎಜುಕೇಷನ್ ಅಂತ ಕೇಳಿದ್ದಾರೆ. CBSEನ, NCERTನ, SCERTನ ಅಥವಾ UGCನ ಅಂತ. ಉತ್ತರ UGC. ಇನ್ನು ನೆಕ್ಸ್ಟ್ ಪ್ರಶ್ನೆ, ಎ ಟೀಚರ್ ಕ್ಯಾನ್ ಅಸೆಸ್ ದ ಪ್ರೋಗ್ರೆಸ್ ಆಫ್ ಹರ್ ಸ್ಟೂಡೆಂಟ್ಸ್ ಬೈ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಡಿ, ಸಿಸ್ಟಮ್ಯಾಟಿಕಲಿ ಮೇಂಟೈನಿಂಗ್ ದಿ ರೆಕಾರ್ಡ್ ಆಫ್ ಸ್ಟೂಡೆಂಟ್ಸ್ ರೆಸ್ಪಾನ್ಸಸ್ ಆ್ಯಂಡ್ ಲರ್ನಿಂಗ್ ಬಿಹೇವಿಯರ್ಸ್ ಏನಿದೆ ಇದು ಸರಿಯಾದ ಉತ್ತರ. ನಿಮಗೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದ ಹಾಗೇ ಐಡಿಯಾಸ್ ಬಂದಿರುತ್ತೆ. ಕ್ಲಾಸ್ ರೂಮ್, ಟೀಚರ್, ಸ್ಟೂಡೆಂಟ್ಸ್ ಇದಿಷ್ಟರ ನಡುವೆ ಕೇಳುವಂಥ ಪ್ರಶ್ನೆಗಳು ಅನ್ನೋವಂಥದ್ದು. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಮುಂದೆ ಶೋ ಆಗುತ್ತೆ. ಯು ವುಡ್ ಲೈಕ್ ಟು ಮೇಕ್ ಫ್ರೆಂಡ್ಸ್ ವಿತ್ ದೋಸ್ ಟೀಚರ್ಸ್ ಇನ್ ಯುವರ್ ಸ್ಕೂಲ್ ಹೂ ಆರ್ ಅನ್ನೋಂಥ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಈಗ ನೆಕ್ಸ್ಟ್ ಶೋ ಆಗುತ್ತೆ. ಯು ವುಡ್ ಲೈಕ್ ಟು ಮೇಕ್ ಫ್ರೆಂಡ್ಸ್ ವಿತ್ ದೋಸ್ ಟೀಚರ್ಸ್ ಇನ್ ಯುವರ್ ಸ್ಕೂಲ್ ಹೂ ಆರ್. ಇದಕ್ಕೆ ಸಿ ಸರಿಯಾದ ಉತ್ತರ, ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹಾನೆಸ್ಟ್ ಟು ದೇರ್ ಪ್ರೊಫೆಷನ್ ಅಂತ. ಇದನ್ನು ನೋಡ್ಕೊಳ್ಳಿ, ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹಾನೆಸ್ಟ್ ಟು ದೇರ್ ಪ್ರೊಫೆಷನ್ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್, ದ ನಾಲೆಡ್ಜ್ ಆಫ್ ಹ್ಯೂಮನ್ ಸೈಕಾಲಜಿ ಬೆನಿಫಿಟ್ಸ್ ದ ಟೀಚರ್ ಇನ್ ದ ಶಿ ಕ್ಯಾನ್. ಇದಕ್ಕೆ ಉತ್ತರ ಎ, ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಲರ್ನರ್ಸ್. ದ ನಾಲೆಡ್ಜ್ ಆಫ್ ಹ್ಯೂಮನ್ ಸೈಕಾಲಜಿ ಬೆನಿಫಿಟ್ಸ್ ದ ಟೀಚರ್ ಇನ್ ದಟ್ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಲರ್ನರ್ಸ್. ನಿಮಗೆ BEd ಎಲ್ಲ ಮಾಡಿದ್ರಲ್ಲಿ ಸೈಕಾಲಜಿ ಸಬ್ಜೆಕ್ಟಲ್ಲಿ ಬರುವಂಥದ್ದು, ಅದಕ್ಕೆ ರಿಲೇಟ್ ಆಗಿರುವಂಥ ಪ್ರಶ್ನೆ ಇದು. ಇದನ್ನು ನೋಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಎ ಟೀಚರ್ ಕ್ಯಾನ್ ಇನ್ಕಲ್ಕೇಟ್ ಮಾರಲ್ ವ್ಯಾಲ್ಯೂಸ್ ಅಮಾಂಗ್ ಸ್ಟೂಡೆಂಟ್ಸ್ ಬೈ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಸಿ, ಡಿಸ್ಕಸಿಂಗ್ ಸ್ಟೋರೀಸ್ ಬೇಸ್ಡ್ ಆನ್ ಮಾರಲ್ ವ್ಯಾಲ್ಯೂಸ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಆ್ಯಸ್ ಆನ್ ಎಕ್ಸ್ಪೀರಿಯನ್ಸ್ ಟೀಚರ್ ಹೌ ವಿಲ್ ಯು ಟ್ರೀಟ್ ಎ ನ್ಯೂಲಿ ಅಪಾಯಿಂಟೆಡ್ ಟೀಚರ್. ಎಕ್ಸ್ಪೀರಿಯನ್ಸ್ ಟೀಚರ್ ಆಗಿ ಹೊಸದಾಗಿ ಅಪಾಯಿಂಟ್ ಆದಂಥ ಟೀಚರ್ನ ನೀವು ಹೇಗೆ ಟ್ರೀಟ್ ಮಾಡ್ತೀರಾ ಅಂತ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ ಉತ್ತರ ಇಲ್ಲಿ ABCD ವಿತ್ ಲವ್ ಆ್ಯಂಡ್ ಕೋಆಪರೇಷನ್, ಶೋ ಯುವರ್ ಸುಪೀರಿಯಾರಿಟಿ, ಎಕ್ಸ್ಪೆಕ್ಟ್ ಹರ್ ಟು ಟೇಕ್ ಯುವರ್ ಪರ್ಮಿಷನ್ ಫಾರ್
ಎನಿ ನ್ಯೂ ಟಾಸ್ಕ್ ಅಲೋ ಹರ್ ಟು ಬಿ ಆನ್ ಹರ್ ಓನ್ ಅಂತ ಇದೆ. ಮೊದಲನೇದು ವಿತ್ ಲವ್ ಆ್ಯಂಡ್ ಕೋಆಪರೇಷನ್ ಏನಿದೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್, ದ ಕರೆಕ್ಟ್ ಇಂಡಿಕೇಟರ್ ಆಫ್ ಎ ಟೀಚರ್ ಕಾಂಪಿಟೆನ್ಸಿ ಈಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಿ, ರಿಸಲ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಇಫ್ ಎ ಸ್ಟೂಡೆಂಟ್ ಡಸ್ ನಾಟ್ ಬ್ರಿಂಗ್ ದ ಅಸೈನ್ಮೆಂಟ್ ಈವನ್ ಆನ್ ದ ಸಬ್ಮಿಷನ್ ಡೆಡ್ಲೈನ್, ವಾಟ್ ಡು ಯು ಎಕ್ಸ್ಪೆಕ್ಟ್ ಟೀಚರ್ ಟು ಡೂ? ಇನ್ನು ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿಲ್ಲ ಅಂದಾಗ ಟೀಚರಾಗಿ ಏನು ಮಾಡ್ತೀರಾ ಅಂತ ಕೇಳಿರೋಂಥ ಪ್ರಶ್ನೆ. ಇದಕ್ಕೆ ಡಿ ಸರಿಯಾದ ಉತ್ತರ. ಆಸ್ಕ್ ದ ಸ್ಟೂಡೆಂಟ್ ದ ರೀಸನ್ ಆ್ಯಂಡ್ ಫೈಂಡ್ ಅಪ್ರಾಪ್ರಿಯೇಟ್ ಏನಿದೆ ಇದು ಉತ್ತರ. ಇಲ್ಲಿ ಫೈನ್ ದ ಸ್ಟೂಡೆಂಟ್, ಗಿವ್ ಹರ್ 0 ಮಾರ್ಕ್ಸ್ ಅಂತೆಲ್ಲ ಇದೆ. ಇದು ನೋಡಿ ಉತ್ತರವನ್ನು ನೀಡಬೇಕಾದ್ದು. ಇನ್ನು ಮುಂದಿನ ಪ್ರಶ್ನೆ, ಆಸ್ ಎ ಟೀಚರ್ ವಾಟ್ ವುಡ್ ಯುವರ್ ರಿಯಾಕ್ಷನ್ ಬಿ ಇಫ್ ಎ ಪೇರೆಂಟ್ ಆಫ್ ಒನ್ ಆಫ್ ಯುವರ್ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಟು ದ ಸ್ಕೂಲ್ ಪ್ರಿನ್ಸಿಪಾಲ್ ಅಬೌಟ್ ಯು? ನಿಮ್ಮ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೇಳಿರೋವಂಥ ಪ್ರಶ್ನೆ. ಇದಕ್ಕೆ ಉತ್ತರ ಡಿ, ಯು ವುಡ್ ಟಾಕ್ ಟು ದ ಪೇರೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ದಿ ಪ್ರಿನ್ಸಿಪಾಲ್. ಹಾಗೆಯೇ ದ ರೋಲ್ ಆಫ್ ಎ ಟೀಚರ್ ಇಸ್ ಟು ಅಂತ ಕೇಳಿದ್ದಾರೆ. ಎ ಇದಕ್ಕೆ ಸರಿಯಾದ ಉತ್ತರ. ಗೈಡ್ ದ ಚೈಲ್ಡ್ ಆ್ಯಂಡ್ ಫೆಸಿಲಿಟೇಟ್ ನಾಲೆಡ್ಜ್ ಕನ್ಸ್ಟ್ರಕ್ಷನ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಕೆಲವೊಂದು ನಾವೇ ಟೀಚರಾಗಿ ಏನು ನಿರ್ಧಾರಗಳನ್ನು ಕೈಗೊಳ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಇರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಎ ಟೀಚರ್ಸ್ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಇಸ್ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಲ್ಯಾನಿಂಗ್, ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಕೀಪಿಂಗ್ ರೆಕಾರ್ಡ್ಸ್ ಆಫ್ ಸ್ಟೂಡೆಂಟ್ ಪ್ರೋಗ್ರೆಸ್, ಅಚೀವಿಂಗ್ ಕರಿಕ್ಯುಲರ್ ಗೋಲ್ಸ್ ಅಂತ ಇದೆ, ಆಲ್ ಆಫ್ ದಿ ಎಬೋ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಆಲ್ ಆಫ್ ದಿ ಎಬೋ. ಮುಂದಿನ ಪ್ರಶ್ನೆ, ಇನ್ ದಿ ಕ್ಲಾಸ್ ರೂಮ್ ಎ ಟೀಚರ್ ಆ್ಯಕ್ಟ್ಸ್ ಆ್ಯಸ್ ದಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಸಿ, ಫೆಸಿಲಿಟೇಟರ್ ಆಫ್ ದಿ ಗ್ರೂಪ್ ಅನ್ನೋವಂಥದ್ದು ಸರಿಯಾದ ಉತ್ತರ. ಅಂದರೆ ಕ್ಲಾಸ್ ರೂಮಲ್ಲಿ ಟೀಚರ್ ಬಗ್ಗೆ ಇಲ್ಲಿ ಕೇಳಿರೋವಂಥದ್ದು ಫೆಸಿಲಿಟೇಟರ್ ಆಫ್ ದಿ ಗ್ರೂಪ್ ಅನ್ನುವಂಥ ಉತ್ತರ ಇಲ್ಲಿ ಸರಿಯಾಗಿದೆ ಅಂತ ಮಾರ್ಕ್ ಮಾಡಿರೋವಂಥದ್ದು. ಇದನ್ನು ಒಂದು ಸಲ ನೋಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ದ ಟ್ರೂ ಏಮ್ ಆಫ್ ಎಜುಕೇಷನ್ ಇಸ್ ಟು ಅಂತ ಕೇಳಿದ್ದಾರೆ. ಇದಕ್ಕೆ ಡೆವಲಪ್ ದಿ ಪೊಟೆನ್ಷಿಯಲ್ ಆಫ್ ದಿ ಸ್ಟೂಡೆಂಟ್, ಪ್ರೊವೈಡ್ ಸೂಟಬಲ್ ಆಪರ್ಚುನಿಟೀಸ್ ಆ್ಯಂಡ್ ಫೇವರಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟೀಸ್ ವಿಚ್ ಆರ್ ಕಂಡ್ಯೂಸಿವ್ ಟು ದಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ. ಹಾಗೆಯೇ ಕ್ರಿಯೇಟ್ ಅವೇರ್ನೆಸ್ ಇನ್ ಪೇರೆಂಟ್ಸ್ ರಿಗಾರ್ಡಿಂಗ್ ದಿ ಕೇಪಬಿಲಿಟೀಸ್ ಆಫ್ ದೇರ್ ವಾರ್ಡ್ಸ್ ಅಂತ ಇದೆ. ಹಾಗೆಯೇ ಆಲ್ ಆಫ್ ದಿ ಎಬೋ ಅಂತ ಇದೆ. ಇದಕ್ಕೆ ಉತ್ತರ 4ನೇದು ಆಲ್ ಆಫ್ ದಿ ಎಬೋ. ಹಾಗೆಯೇ ನೆಕ್ಸ್ಟ್, ದ ಆಬ್ಜೆಕ್ಟಿವ್ ಆಫ್ ಆ್ಯನ್ ಎಫೆಕ್ಟಿವ್ ಎಜುಕೇಷನ್ ಸಿಸ್ಟಮ್ ಇಸ್ ಟು ಆಫರ್ ಸ್ಟೂಡೆಂಟ್ಸ್ ಅಂತ ಇದೆ. ಇದಕ್ಕೆ ಉತ್ತರ ಬಿ, ಆ್ಯಂಡ್ ಟೀಚರ್ಸ್ ದ ಸ್ಪೇಸ್ ಫಾರ್ ಡಿಸ್ಕಷನ್ ಆ್ಯಂಡ್ ಕೊಲಾಬರೇಷನ್ ಇನ್ ಡಿಸೈಡಿಂಗ್ ದಿ ಅಪ್ರಾಪ್ರಿಯೇಟ್ನೆಸ್ ಆಫ್ ಕರಿಕ್ಯುಲರ್ ಚಾಯ್ಸಸ್ ಆ್ಯಂಡ್ ಎಜುಕೇಷನಲ್ ಎಕ್ಸ್ಪೀರಿಯನ್ಸಸ್ ಅಂತ ಏನಿದೆ ಇದು ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಇಂಟ್ರಡ್ಯೂಸಿಂಗ್ ಇಂಟರ್ನಲ್ ಅಸೆಸ್ಮೆಂಟ್ ಆಸ್ ಪಾರ್ಟ್ ಆಫ್ ದಿ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಇಸ್ ಗುಡ್ ಬಿಕಾಸ್ ಇಟ್ ಹೆಲ್ಪ್ಸ್ ಟೀಚರ್ಸ್ ಟು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಸಿ, ನೋ ದ ಫಾರ್ಮ್ಯಾಟಿವ್ ಪ್ರೋಗ್ರೆಸ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇದನ್ನು ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್, ದ ಟೆಸ್ಟ್ ಪೇಪರ್ ಫಾರ್ ಹೈಯರ್ ಕ್ಲಾಸಸ್ ಶುಡ್ ಲೇ ಎಂಫಾಸೈಸ್ ಇನ್ ಆನ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಸಿ, ರಿಫ್ಲೆಕ್ಟಿವ್ ಕ್ವಶನ್ಸ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇದನ್ನು ಒಂದು ಸಲ ನೋಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋದರೆ ನೆಕ್ಸ್ಟ್ ಕ್ವಶನ್, ವಿಜುವಲ್ ಏಡ್ಸ್ ಪ್ರೊವೈಡ್ ಸ್ಟಿಮ್ಯುಲೇಷನ್ ಥ್ರೂ ಅಂತ ಕೇಳಿದ್ದಾರೆ. ವಿಜುವಲ್ ಏಡ್ಸ್ ಪ್ರೊವೈಡ್ ಸ್ಟಿಮ್ಯುಲೇಷನ್ಸ್ ಥ್ರೂ ಅಂತ ಕೇಳಿದ್ದಾರೆ. ಟೇಸ್ಟಿಂಗ್ ವಿತ್ ದ ಟಂಗ್, ಸೀಯಿಂಗ್ ವಿತ್ ದ ಐಸ್, ಹಿಯರಿಂಗ್ ವಿತ್ ದ ಇಯರ್ಸ್, ಸ್ಮೆಲ್ಲಿಂಗ್ ವಿತ್ ದ ನೋಸ್ ಅಂತ. ಇಲ್ಲಿ ವಿಜುವಲ್ ಅಂತ ಇದ್ದಾಗಲೇ ಉತ್ತರ ನಮಗೆ ಗೊತ್ತಾಗಿರುತ್ತೆ. ಬಿ, ಸೀಯಿಂಗ್ ವಿತ್ ದಿ ಐಸ್ ಇದು ಸರಿಯಾದ ಉತ್ತರ. ಇಲ್ಲಿ ಸಂಪೂರ್ಣವಾಗಿ ಟೀಚಿಂಗ್ಗೆ ಸಂಬಂಧಪಟ್ಟ ಹಾಗೆ ಇರೋದ್ರಿಂದ ನಾವೇ ಕೆಲವೊಂದು ಪ್ರಶ್ನೆಗಳು ಹಾಗೆ ಉತ್ತರಗಳನ್ನು ಗೆಸ್ ಮಾಡ್ಬೋದು. ಇದೆಲ್ಲ ಈಸಿಯಾಗಿರುವಂಥ
ಪ್ರಶ್ನೆಗಳು. ವಿಜುವಲ್ ಏಡ್ಸ್ ಅಂದಾಗ್ಲೇ, ವಿಜುವಲ್ ಅಂದಾಗ್ಲೇ ನಮಗೆ ಐಸ್, ಸೀಯಿಂಗ್ ಅನ್ನೋವಂಥ ಪದಗಳು ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಇದು ಬಿ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ದ ನ್ಯೂ ಎಕ್ಸಾಮಿನೇಷನ್ ಸಿಸ್ಟಮ್ ಇನ್ ಸ್ಕೂಲ್ಸ್ ಇಸ್ ಬೇಸ್ಡ್ ಆನ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಡಿ, ಕಂಟಿನ್ಯೂಯೇಷನ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಇನ್ ಎ ಕ್ಲಾಸ್ ರೂಮ್ ಸೆಟ್ಟಿಂಗ್ ಅಂತ ಇದೆ. ಇದಕ್ಕೆ ಡಿ, an open and free interaction between teacher and students can create a healthy classroom environment ಅಂತ ಏನಿದೆ ಇದು ಡಿ ಸರಿಯಾದ ಉತ್ತರ. ಇದಾದ ನಂತರ ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಟೀಚಿಂಗ್ ಲರ್ನಿಂಗ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಟೀಚಿಂಗ್ ಲರ್ನಿಂಗ್ ಪ್ರಾಬ್ಲಮ್ ಅಂತ ತಗೊಂಡಾಗ ಪೂರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದಿ ಕ್ಲಾಸ್ ರೂಮ್ ಅಂದರೆ ಇದು ಕಲಿಯೋದಕ್ಕೆ ಹಾಗೆಯೇ ಕಲಿಸೋದಕ್ಕೆ ಸಮಸ್ಯೆ ಅಲ್ಲ ಅಂತ ಕೇಳಿರೋವಂಥದ್ದು. ಅದರಲ್ಲಿ ರಾಂಗ್ ಚಾಯ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ಇದೆ, ಟೀಚರ್ ಲ್ಯಾಗಿಂಗ್ ಇನ್ ಕಂಟೆಂಟ್ ರೈಗರ್ ಅಂತ ಇದೆ. ಅದರಲ್ಲಿ 4ನೇದು ಪೂರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದಿ ಕ್ಲಾಸ್ ರೂಮ್ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ವಿಚ್ ಗ್ರೀಕ್ ಫಿಲಾಸಫರ್ ಫೌಂಡೆಡ್ ವಾಟ್ ಇಸ್ ಸೇಡ್ ಟು ಬಿ ದ ಫಸ್ಟ್ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ. ಇದು ಬಿ ಉತ್ತರ, ಪ್ಲೇಟೋ ಏನಿದೆ ಇದು ಸರಿಯಾದ ಉತ್ತರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ವಿಚ್ ಫಿಲಾಸಫರ್ ಎಂಫಸೈಸ್ ದ ರೋಲ್ ಆಫ್ ಪೇರೆಂಟ್ಸ್ ಆ್ಯಂಡ್ ಹೋಮ್ ಎನ್ವಿರಾನ್ಮೆಂಟ್ ಇನ್ ಡಿಸೈಡಿಂಗ್ ದಿ ಕ್ಯಾರೆಕ್ಟರ್ ಆ್ಯಂಡ್ ಎಬಿಲಿಟಿ ಆಫ್ ದಿ ಫ್ಯೂಚರ್ ಆಫ್ ದಿ ಚೈಲ್ಡ್ ಅಂತ ಇದೆ. ಹ್ಯಾರಿಯಟ್ ಮಾರ್ಟಿನ್ಯೂ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ವಿಚ್ ಎಜುಕೇಷನಲಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ ಇಂಟ್ರಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅನ್ನೋ ಈ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಡಿ, ಹೊವಾರ್ಡ್ ಗಾರ್ಡ್ನರ್ ಅಂತ ಏನಿದೆ ಡಿ ಸರಿಯಾದ ಉತ್ತರ. ಹೀಗೆ ಕೆಲವೊಂದು ಹೆಸರುಗಳನ್ನು ಕೂಡ ಕೇಳಬಹುದು, ಅದರ ಕಡೆನೂ ಒಂದು ಸಲ ಗಮನ ಕೊಡಿ. ನೆಕ್ಸ್ಟ್, ದ ನ್ಯೂ ರೋಲ್ ಆಫ್ ದಿ ಟೀಚರ್ ಆಸ್ ಸಜೆಸ್ಟೆಡ್ ಬೈ ರಿಫಾರ್ಮ್ಡ್ ಎಜುಕೇಷನ್ ಪಾಲಿಸೀಸ್ ಇಸ್ ದಟ್ ಆಫ್ ಎ ಬಿ, ಫೆಸಿಲಿಟೇಟರ್ ಆಫ್ ನಾಲೆಡ್ಜ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್, ಇಫ್ ಎ ಟೀಚರ್ ಹ್ಯಾಸ್ ಟು ಎಸ್ಟಾಬ್ಲಿಷ್ ಇಸ್ ಕ್ರೆಡಿಬಿಲಿಟಿ ಇನ್ ಎವ್ಯಾಲ್ಯೂಯೇಟಿಂಗ್ ದ ಆನ್ಸರ್ ಸ್ಕ್ರಿಪ್ಟ್ ಹಿ ಮಸ್ಟ್ ಬಿ ಅಂತ ಇದೆ. ಸಿ, ಆಬ್ಜೆಕ್ಟಿವ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ಹೌ ಶುಡ್ ಎ ಟೀಚರ್ ಬಿಹೇವ್ ವಿತ್ ಸ್ಟೂಡೆಂಟ್ ಅಂತ ಕೇಳಿದ್ದಾರೆ. ಮದರ್ ಲೈಕ್, ಫ್ರೆಂಡ್ ಲೈಕ್, ಕ್ಯಾಶುವಲ್, ಎಲ್ಡರ್ ಲೈಕ್ ಅಂತ ಇದೆ. ಫ್ರೆಂಡ್ ಲೈಕ್ ಅನ್ನುವಂಥದ್ದು ಬಿ ಸರಿಯಾದ ಉತ್ತರ. ಟೀಚರ್ ಹೇಗೆ ವಿದ್ಯಾರ್ಥಿಗಳ ಜೊತೆ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ. ಇನ್ನು ಎ ಟೀಚರ್ ಇಸ್ ದ ಲೀಡರ್ ಆಫ್ ದ ಕ್ಲಾಸ್, ಹಿ ಈಸ್ ದಿ ಅಥಾರಿಟಿ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ಈಸ್ ಹಿಸ್ ರೈಟ್ ಟು ಲೀಡ್. While assuming leadership of the students, he should follow some important principles such as ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ such as all of the above ಅಂತ ಬರೋ ಅಂಥದ್ದು. ಇದು ರಾದರ್ ನಾಟ್, ಇದು ಡಿ, ಫೀಲ್ ಮೋಟಿವೇಟೆಡ್ ಟು ಟೀಚ್ ದೆಮ್ ಅನ್ನೋವಂಥದ್ದು. ಹಾಗೆಯೇ ಫ್ರೆಂಡ್ ಲೈಕ್, ಅದಾದಮೇಲೆ ನೆಕ್ಸ್ಟ್ ಡಿ, ಆಲ್ ಆಫ್ ದಿ ಎಬೋ, ಎ ಟೀಚರ್ ಇಸ್ ದ ಲೀಡರ್ ಅಂತ ಹೇಳಿದ್ನಲ್ಲ ಆ ಪ್ರಶ್ನೆ ಡಿ. ಅದಾದ ನಂತರ ನೆಕ್ಸ್ಟ್, ಸಮ್ ಸ್ಟೂಡೆಂಟ್ಸ್ ಡು ನಾಟ್ ಶೋ ಎನಿ ಸೈನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ ಸಚ್ ಸರ್ಕಮ್ಸ್ಟೆನ್ಸಸ್. ಸಮ್ ಸ್ಟೂಡೆಂಟ್ಸ್ ಡು ನಾಟ್ ಶೋ ಎನಿ ಸೈನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈ ಪ್ರಶ್ನೆಗೆ ಉತ್ತರ ಫೀಲ್ ಮೋಟಿವೇಟೆಡ್ ಟು ಟೀಚ್ ದೆಮ್. ಹಾಗೇನೆ ನೆಕ್ಸ್ಟ್ ಕ್ವಶನ್, ಫೀಲ್ ಸಾರಿ ಫಾರ್ ಕಮಿಟಿಂಗ್ ದಿ ಬ್ಲಂಡರ್ ಅಂತ. ಹಾಗೇನೆ ಮುಂದಿನ ಪ್ರಶ್ನೆ, ಇಫ್ ಸ್ಟೂಡೆಂಟ್ ಪಾಸ್ ರಿಮಾರ್ಕ್ಸ್ ಅಬೌಟ್ ಯು ಆ್ಯಸ್ ಎ ಟೀಚರ್ ಯು ವಿಲ್ ಅಂತ ಕೇಳಿದ್ದಾರೆ. ಡಿ, ಬಿ ಇಂಪಾರ್ಷಿಯಲ್ ಅಟ್ ದ ಟೈಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅದಾದಮೇಲೆ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ, ಟೀಚರ್ಸ್ ಪ್ರೊಫೆಷನಲ್ ಟು ಅಂತ ಇದೆ. ಇದಕ್ಕೆ ಉತ್ತರ ಎ, ದ ಎಕ್ಸ್ಟೆಂಟ್ ಟು ವಿಚ್ ಎ ಟೀಚರ್ ಸಬ್ಸ್ಕ್ರೈಬ್ಸ್ ಟು ಎ ಪ್ರೊಫೆಷನಲ್ ಕೋಡ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇದಾದ ನಂತರ ಮುಂದಿನ ಪ್ರಶ್ನೆ,
A slow learner students attends your lecture and sit completely inattentive in the class. What will you do ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಎ, ಮೇಕ್ ಯುವರ್ ಲೆಕ್ಚರ್ ವೆರಿ ಸಿಂಪಲ್ ಆ್ಯಂಡ್ ಸ್ಪೇರ್ ಸಮ್ ಎಕ್ಸ್ಟ್ರಾ ಟೈಮ್ ಫಾರ್ ಹಿಮ್ ಅಂತ ಕೊಟ್ಟಿರೋವಂಥದ್ದು ಎ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಇಸ್ ಪಾಸಿಬಲ್ ಇನ್ ಟೀಚಿಂಗ್ ಥ್ರೂ ಅಂತ ಕೇಳಿದ್ದಾರೆ. ಇದಕ್ಕೆ ಬಿ, ಡಿಸ್ಕಷನ್ ಮೆಥಡ್ ಏನಿದೆ ಇದು ಸರಿಯಾದ ಉತ್ತರ. ಇದಾದ ನಂತರ ಮುಂದಿನ ಪ್ರಶ್ನೆಗಳು, if the students are not able to follow what you teach as a teacher you should ಅಂತ ಕೇಳಿದ್ದಾರೆ. if the students are not able to follow what you teach as a teacher you should, ಇದರಲ್ಲಿ explain the content lucidly and simply. next, prompt students, illustrate with examples, all of the above ಅಂತ 4 ಆಪ್ಷನ್ ಇದೆ. ಇದರಲ್ಲಿ 4ನೇದು ಏನಿದೆ, ಆಲ್ ಆಫ್ ದಿ ಎಬೋವ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದಾದ ನಂತರ ಮುಂದಿನ ಪ್ರಶ್ನೆ, ದ ಮಾಡರ್ನ್ ಥಿಯರಿ ಆಫ್ ಎಜುಕೇಷನ್ ಪ್ರಮೋಟ್ಸ್. ದ ಮಾಡರ್ನ್ ಥಿಯರಿ ಆಫ್ ಎಜುಕೇಷನ್ ಪ್ರಮೋಟ್ಸ್ ಅಂತ ಮುಂದೆ ಶೋ ಆಗುತ್ತೆ. ಇದಕ್ಕೆ ಉತ್ತರ ಎ, ಲರ್ನರ್ ಸೆಂಟರ್ಡ್ ಎಜುಕೇಷನ್, ಟೀಚರ್ ಸೆಂಟರ್ಡ್ ಅಪ್ರೋಚ್, ಟೆಕ್ನಾಲಜಿ ಸೆಂಟರ್ಡ್ ಎಜುಕೇಷನ್, ನನ್ ಆಫ್ ದಿ ಎಬೋವ್ ಅಂತ ಇದೆ. ಇದಕ್ಕೆ ಉತ್ತರ ಎ, ಲರ್ನರ್ ಸೆಂಟರ್ಡ್ ಎಜುಕೇಷನ್ ಅನ್ನೋಂಥದ್ದು ಏನಿದೆ ಇದು ಸರಿಯಾದ ಉತ್ತರ. ಇದಾದ ನಂತರ ಮುಂದಿನ ಪ್ರಶ್ನೆ, ಎ ಟೀಚರ್ ಕ್ಯಾನ್ ಎನ್ಶ್ಯೂರ್ ದ ಪಾರ್ಟಿಸಿಪೇಷನ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಇನ್ ಎ ಡೈವರ್ಸ್ ಎಬಿಲಿಟಿ ಕ್ಲಾಸ್ ರೂಮ್ ಥ್ರೂ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಿ, ಡಿಫ್ರೆನ್ಷಿಯೇಟೆಡ್ ಟೀಚಿಂಗ್ ಸ್ಟ್ರಾಟಜೀಸ್ ಅಂತ ಏನಿದೆ ಇದು ಸರಿಯಾದ ಉತ್ತರ. ಇದಾದ ನಂತರ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಶೋ ಆಗ್ತಾ ಹೋಗುತ್ತೆ. ಎ ಟೀಚರ್ ಕ್ಯಾನ್ ಅರ್ನ್ ದ ರೆಸ್ಪೆಕ್ಟ್ ಆಫ್ ಹರ್ ಸ್ಟೂಡೆಂಟ್ಸ್ ಬೈ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನಲ್ಲಿ ಕ್ರಿಯೇಟಿಂಗ್ ಎ ಫೇರ್ ಆ್ಯಂಡ್ ಡೆಮೋಕ್ರೆಟಿವ್ ಎನ್ವಿರಾನ್ಮೆಂಟ್ ಇನ್ ದಿ ಕ್ಲಾಸ್ ಅಂತ ಇದೆ, ಇಂಟ್ರಡ್ಯೂಸಿಂಗ್ ಸ್ಟ್ರಿಕ್ಟ್ ರೂಲ್ಸ್ ಇನ್ ದಿ ಕ್ಲಾಸ್ ಅಂತ ಇದೆ. ನಿಮಗೆ ಅಲ್ಲಿ ಪಾಯಿಂಟ್ ಶೋ ಆಗಿದೆ. ಎ, ಕ್ರಿಯೇಟಿಂಗ್ ಎ ಫೇರ್ ಆ್ಯಂಡ್ ಡೆಮೋಕ್ರೆಟಿಕ್ ಎನ್ವಿರಾನ್ಮೆಂಟ್ ಇನ್ ದಿ ಕ್ಲಾಸ್ ಏನಿದೆ ಇದು ಸರಿಯಾದ ಉತ್ತರ. ಅದಾದ ನಂತರ, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎ ಟೀಚರ್ ಟು ಪ್ಲ್ಯಾನ್ ಪ್ರಿಯರ್ ಟು ಟೀಚಿಂಗ್ ಇನ್ ದಿ ಕ್ಲಾಸ್ ಸೊ ಆ್ಯಸ್ ಟು ಅಂತ ಕೇಳಿದ್ದಾರೆ. 4 ಆಪ್ಷನ್ಗಳಿದೆ. ರಿವಿಸಿಟ್ ದಿ ಕಾನ್ಸೆಪ್ಟ್, ಸೇಮ್ ಟೈಮ್ ಆ್ಯಂಡ್ ಎನರ್ಜಿ, ಪ್ಲ್ಯಾನ್ ಅಪ್ರೋಪ್ರಿಯೇಟ್ ಟೀಚಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ರಿಸೋರ್ಸಸ್ ಅಂತ ಇದೆ. ಹಾಗೆಯೇ ಡಿ, ಆಲ್ ಆಫ್ ದಿ ಎಬೋವ್ ಅಂತ ಇದೆ. ಇದಕ್ಕೆ ಉತ್ತರ ಡಿ, ಆಲ್ ಆಫ್ ದಿ ಎಬೋವ್ ಅನ್ನೋವಂಥದ್ದು ಸರಿಯಾದ ಉತ್ತರ. ಇನ್ನು ಇದಿಷ್ಟು ಕೂಡ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಪ್ರಶ್ನೆಗಳು.